ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಊರಿಗೆ ಬಂದಿದೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆ ಹತ್ರ ಇರೋ ಅಡಿಕೆ ಸೊಸೆಲಿ ಲೈನ್ಗೆ ಟಚ್ ಆಯ್ತಾಯಿತ್ತು. ಇದು ಅಡಿಕೆ ಮರದ್ದು. ಆವಾಗ ಅದು ಸ್ಪಾರ್ಕ್ ಬರ್ತಾಯಿತ್ತು, ಅಂದರೆ ಸುಟ್ಟೋಯ್ತಾಯಿತ್ತು ಅಡಿಕೆ ಗಿಡ ಎಲ್ಲವ. ನನಗೆ ಆಚೆ ಹೋಗಿದ್ನೆಲ್ಲ ಸೌಂಡ್ ಬರ್ತಿತ್ತಲ್ಲ, ಇದೇನು ಈ ಥರ ಬರ್ತೈತೆ ಅಂತ ಹೇಳ್ಬಿಟ್ಟು ನೋಡಿದಾಗ ಅದು ಸೌಂಡ್ ಬರ್ತಾಯಿತ್ತು. ಹಾಗೆ ವಿಡಿಯೋನ ಮಾಡಿಕೊಂಡೆ. ಹಾಗೆ ನಾನು ಅಮ್ಮ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಮಂಗಳವಾರ ಇಬ್ಬರು ಹೊರಟ್ವಿ. ಮೈಸೂರು ಬಸ್ ಹತ್ತಿದ್ವಿ. ಮೈಸೂರು ಬಸ್ ಫುಲ್ಲು ಖಾಲಿ ಇತ್ತು, ನೋಡ್ಬೋದು. ಹಾಗೆ ಮೈಸೂರು ಬಸ್ ಹತ್ತಿ ಬೆಳ್ಳೂರು ಕ್ರಾಸಲ್ಲಿ ಇಳ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ್ವಿ, ಚುಂಚನಗಿರಿ ಹಾಸ್ಪಿಟಲ್ಗೆ. ಹೋಗುವಾಗ ಈ ರೀತಿ ವ್ಯೂ ಇತ್ತು. ಅಲ್ಲಿ ಚುಂಚನಗಿರಿ ಹತ್ರ ಒಂದು ಕೆರೆ ಬರುತ್ತೆ. ಆ ಕೆರೆ ಹಾಗೆ ಬೆಟ್ಟ ಗುಡ್ಡ. ಹೋಗುವಾಗ ಬಸ್ಸೇ ಮಾಡುತ್ತೆ, ಚುಂಚನಗಿರಿ ಬೆಟ್ಟಕ್ಕೆ ಹೋಗುತ್ತೆ. ಬೆಟ್ಟದಲ್ಲಿರೋ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿ ಸ್ಟಾಪ್ ಮಾಡಿ ಮತ್ತು ಅಲ್ಲಿಂದ ಅದು ಮೈಸೂರಿಗೆ ಹೋಗೋದು. ಸೊ ಅಲ್ಲಿಗೆ ಹೋಗುವಾಗ ಹಂಗೆ ಎಲ್ಲ ಒಂದು ವಿಡಿಯೋನ ಮಾಡಿಕೊಂಡೆ. ವ್ಯೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಇದು ಚುಂಚನಗಿರಿ ಬೆಟ್ಟಕ್ಕೆ ನಾವು ಅಷ್ಟೇ ಚಿಕ್ಕ ವಯಸ್ಸಿಂದ ಬರ್ತಾಯಿದ್ವಿ. ಇದು ಶಿವರಾತ್ರಿ ಹಬ್ಬದಲ್ಲಿ ಜಾತ್ರೆ ಎಲ್ಲ ಆಗುತ್ತೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. 15 ದಿವಸ ಇರುತ್ತೆ ಅದು ಜಾತ್ರೆ ಎಲ್ಲ. ಹಾಗೆ ನಮ್ಮ ಅಮ್ಮವ್ರ ಮನೆ ತವ್ರ ಮನೆ ದೇವರು ಕೂಡ ಹೌದು. ಹಾಗೆ ನನ್ನ ತಂಗಿಯವ್ರ ಮನೆ ದೇವರು ಕೂಡ ಹೌದು. ಹಾಗೆ ನಮ್ಮೂರಲ್ಲಿ, ಅಂದರೆ ನಮ್ಮ ಯಜಮಾನ್ರ ಊರಲ್ಲಿ ಕೆಲವ್ರ ಮನೆ ದೇವರು ಇದೇನೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ಹಾಗೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ. ಹಾಗೆ ಇಲ್ಲಿ ಮೆಟ್ಲು ಇದೆಯಲ್ಲ, ಇಲ್ಲಿಂದನೇ ಮುಂಚೆ ಹತ್ಕೊಂಡು ಹೋಗ್ತಾಯಿದ್ವಿ. ಈಗ ಫುಲ್ ಮೇಲಕ್ಕೆ ಬಸ್ ಹೋಗೋ ಥರ ಮಾಡಿದ್ದಾರೆ. ಮುಂಚೆ ಇಲ್ಲಿ ಮೆಟ್ಲ ಹತ್ರನೇ ಇಳಿಸ್ತಾಯಿದ್ರು, ಅಂದರೆ ಬಸ್ಸು ಇಲ್ಲಿ ಒಳಗಡೆವರೆಗೂ ಬರ್ತಾ ಇರಲಿಲ್ಲ. ಅಲ್ಲಿ ಮೇನ್ ರೋಡಲ್ಲೇ ಇಳಿದೋಗೋರು, ಅಲ್ಲಿಂದ ನಡ್ಕೊಂಬಂದು ಇಲ್ಲಿ ಮೆಟ್ಲತ್ತಿ ನಾವು ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಬೇಕಿತ್ತು. ಮತ್ತು ಅಲ್ಲಿಂದ ಮೆಟ್ಲತ್ತಿ ಗಂಗಾಧರೇಶ್ವರ ಸ್ವಾಮಿ, ಹಾಗೆ ಗವಿ ಗಂಗಾಧರೇಶ್ವರ ಎಲ್ಲ ಇದೆ, ಅಲ್ಲೆಲ್ಲ ಹೋಗಿ ನೋಡಬೇಕಿತ್ತು. ಹಾಗೆ ಇಲ್ಲಿ ಒಂದು ಆಟೋಗೆ ಬಂದಾಗ ಬೆಳ್ಳೂರು ಕ್ರಾಸಿಗೆ ಆಟೋದಲ್ಲಿ ಇದು ಒಂದು ಲೈನ್ ಬರೆದಿದ್ರು, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು ಲೈನ್ಸು. ಸೊ ನಾನು ಓದ್ಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಾದ್ಮೇಲೆ ಇಲ್ಲಿ ಹಾಸ್ಪಿಟಲ್ಗೆ ಬಂದು, ಹಾಗೆ ಮಳೆ ಬರೋದು ಮೋಡ ಎಲ್ಲ ಕೂಕೊಂಡಿತ್ತು, ಮಳೆನ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹಾಸ್ಪಿಟಲ್ಗೆ ಹೋಗಿ ಎಲ್ಲ ತೋರಿಸಿ ಹಾಗೆ ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು, ಅದೆಲ್ಲ ತೊಗೊಂಡು ಬಂದ್ವಿ. ಹಾಗೆ 2 ಕಡೆ ಕಳಿಸಿದ್ರು. ಒಂದು ಫಸ್ಟು ಸರ್ಜರಿ ಡಿಪಾರ್ಟ್ಮೆಂಟ್ಗೆ ಹೋದ್ವಿ. ಅಲ್ಲಿ ತೋರಿಸಿದ್ಮೇಲೆ ಅಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ್ಮೇಲೆ ಅವರು OBG ಕಳಿಸಿದ್ರು. ಮತ್ತು ಅಲ್ಲಿ ನೋಡಿದ್ಮೇಲೆ ಅವರು ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಹಾಗೆ ಇವಾಗ ಆ್ಯಂಟಿಬಯೋಟಿಕ್ಕು ಮಾತ್ರೆ, ಹಾಗೆ ಇದ್ರ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ತೊಗೊಂಡು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ಸ್ಕ್ಯಾನಿಂಗ್ಗೆ ಮಾಡಿಸ್ಕೊಂಡು ಆದಮೇಲೆ ರಿಪೋರ್ಟ್ ಬರೋದು ಲೇಟ್ ಆಗ್ತಿತ್ತು. ಹಾಗಾಗಿ ನಾನು ಅಮ್ಮ ಹೋಗಿ ಊಟ ಮಾಡಿಕೊಂಡು, ಮಳೆ ಸಖತ್ ಬರ್ತಾಯಿತ್ತು, ನಾವು ಹೋದಾಗ ಮಳೆ ಬರ್ತಾಯಿತ್ತು. ಆಮೇಲೆ ಮಳೆ ನಿಂತೋಯ್ತು. ಆಮೇಲೆ ವೆಯ್ಟ್ ಮಾಡಿಬಿಟ್ಟು ರಿಪೋರ್ಟ್ ಇಸ್ಕೊಂಡು ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಾದ್ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದು. ನಾವು ಅಲ್ಲಿ ಓಡೋಷ್ಟರೇ 4:30 ಆಗೋಯಿತು. ಹಾಸ್ಪಿಟಲಲ್ಲಿ 4:30 ಆಯಿತು. ಅಷ್ಟೊತ್ತು ಡಾಕ್ಟ್ರೆಲ್ಲ ಹೊರ್ಟೋಗ್ಬಿಟ್ಟಿದ್ರು ನನಗೆ ಟ್ಯಾಬ್ಲೆಟ್ಸ್ ತೊಗೊಂಡೋಗ ತೋರಿಸೋದಕ್ಕೆ. ಹಾಗೆ ಆಟೋಗೆ ಬಂದ್ವಿ ಆಚೆ. ಅದರ ಮೇಲೂ ಒಂದು ಲೈನ್ ಇತ್ತು, ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ಈ ಲೈನ್ಗಳನ್ನ ತುಂಬ ಚೆನ್ನಾಗಿ ಬರೆದಿರ್ತಾರೆ. ಸೊ ಹಾಗಾಗಿ ಮನೆಗೆ ಬಂದಾಗ ನೈಟು ಸಂಜೆ ಹೂವು ಎಲ್ಲ ಬಿಡಿಸಿತ್ತು, ನಮ್ಮ ಗಿಡದಲ್ಲೇ ಇದೆ. ಅದರದ್ದು ಹೂವು ಎಲ್ಲ ಕಟ್ಕೊಂಡೆ. ಕಟ್ಟಾದಮೇಲೆ ನೆಕ್ಸ್ಟ್ ಮಾರ್ನಿಂಗು ಸ್ವಲ್ಪ ಮಳೆ ಎಲ್ಲ ಆಗಿತ್ತು ನಮ್ಮೂರಲ್ಲಿ. ಆವಾಗ ಬೆಳಗ್ಗೆನೇ ವಾತಾವರಣ ಈ ರೀತಿ ಇತ್ತು. ನಮ್ಮನೆ ಅಡುಗೆ ಮನೆಯಿಂದವ. ಹಾಗೆ ಇಲ್ಲಿ ಹಾಲು ಕಾಯೋದಕ್ಕಿಟ್ಟು ನಾನು ಇಲ್ಲಿ ಗಂಜಿ ಮಾಡ್ಕೊತಾ ಇದ್ದೆ. ಏನಕ್ಕಂತಂದರೆ ನಾವು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಹಾಗೆ ಅಪ್ಪಂಗೆ ನನಗೆ ಇಬ್ಬರಿಗೂ ಸೇರಿಸಿ ಗಂಜಿನ ಮಾಡ್ಕೊತಾ ಇದ್ದೀನಿ. ಶಿಬಿ 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 ಸಿಬಿ 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 ಶಿಬಿ 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 ಮ್ಯಾವ್ 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 ಶಿಬಿ ಮ್ಯಾವ್ ಹೇಳು, ಮ್ಯಾವ್ ಹೇಳು, ಮ್ಯಾವ್ ಅಂತ. ನನಗೆ ಕಚ್ಚ ಇಡಿಯಟ್. ಕೂಚು, ಅಲ್ಲೇ ಕೂಚು. ಬಾಯ್ ಟಾಟಾ.
ಟಟ ಟಟ ಶಿಯು ರಾಣಿ ಹೆಂಗೆ ಹೋಗಿ ಚೇರ್ ಮೇಲೆ ಕೂತ್ಕೊತಾವಳು ನೋಡು. ರಾಣಿ ರಾಣಿ. ಹಾಗೆ ಮಾರ್ನಿಂಗು ದೇವಸ್ಥಾನಕ್ಕೆ ಹೊರಡೋಕ್ಕೆ ಮುಂಚೆ ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ರಾತ್ರಿ ಸ್ವಲ್ಪ ಮಳೆ ಆಗಿದ್ದರಿಂದ ವ್ಯೂ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇತ್ತು. ಹಂಗಾಗಿ ನಾನು ಅಮ್ಮ ರೆಡಿ ಆಗಿಬಿಟ್ಟು ಬಸ್ ಸ್ಟಾಪಿಗೆ ಬಂದ್ವಿ. ಹಾಗೆ ನಮ್ಮೂರವ್ರು ಇನ್ನೊಬ್ಬರು ಬರ್ತಾಯಿದ್ರು ದೇವಸ್ಥಾನಕ್ಕೆ ನಮ್ಮ ಜೊತೆ. ಅವರು ಊರೊಳಗಡೆನೇ ಹತ್ಕೋತೀವಿ ಬಸ್ಸು ಅಂತ ಹೇಳಿದ್ರು. ಹಂಗಾಗಿ ನಾವು ಇಲ್ಲಿ ಬಸ್ ಸ್ಟಾಪಿಗೆ ನಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಮಳೆ ನೀರೆಲ್ಲ ನಿಂತು ಒಂಥರ ವಾತಾವರಣ ಕೂಲಾಗಿತ್ತು. ಈ ಥರ ವಾತಾವರಣದಲ್ಲಿರೋದಕ್ಕೆ ತುಂಬ ಚೆನ್ನಾಗಿ ಇದೆ. ಹಾಗೆ ಇಲ್ಲಿ ರೋಡ್ ಹತ್ರ ಗಾಡಿ ಬಿದ್ದೋಗ್ಬಿಟ್ಟಿತ್ತು. ಅದಕ್ಕೆ ಯಾರಿಗಾರ ಏನಾದರೂ ಆಗ್ಬಿಟ್ಟಿದೆಯೇನೋ ಅಂತ ಹೇಳ್ಬಿಟ್ಟು ಅಮ್ಮ ಹೋಗಿ ನೋಡೋದಕ್ಕೆ ಹೋದರು. ಅಲ್ಲಿ ಗಾಡಿ ಅಂದರೆ ಸೈಡಿಗೆ ಹಿಂಗೆ ಹಾಕ್ಬಿಟ್ಟಿದ್ರು. ಏನಾರ ಬಿದ್ದು ಯಾರಿಗಾರ ಆಕ್ಸಿಡೆಂಟಾಗಿ ಹಳ್ಳದ ಒಳಗಡೆ ಬಿದ್ದೋಗಿದ್ದಾರೇನೋ ಅಂತ ಹೇಳ್ಬಿಟ್ಟು ಒಂದು ಸತಿ ಚೆಕ್ ಮಾಡ್ತಿದ್ರು. ಯಾರೂ ಇರಲಿಲ್ಲ, ಗಾಡಿ ಮಾತ್ರ ಹಂಗೆ ನಿಲ್ಲಿಸಿತ್ತು. ಹಾಗೆ ನಾನು ಅಮ್ಮ ಹಂಗೆ ಒಂದು ಕ್ಲಿಪ್ನ ತೊಗೊಂಡ್ವಿ ರೆಡಿಯಾಗಿರೋದು. ಅಂದರೆ ಬಸ್ ಸ್ಟಾಪಲ್ಲೂ ವೆಯ್ಟ್ ಮಾಡ್ತಿದ್ವಲ್ಲ ಅರ್ಧ ಗಂಟೆ, ಹಾಗಾಗಿ ಆಮೇಲೆ ಬಸ್ ಹತ್ತಿ ಬಂದ್ವಿ. ಇಲ್ಲಿ ಯಡಿಯೂರಿಂದ ಕುಣಿಗಲ್ಗೆ ಬರುವಾಗ ಊಟಕ್ಕೆ ನಿಲ್ಲಿಸಿದ್ರು. ಹಾಗೆ ನಾವು ಬಂದಿದ್ದು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಫಸ್ಟ್ ಟೈಮ್ ಬಂದಿದ್ದು ನಾನು. ನಮ್ಮೂರವ್ರು ಕರ್ಕೊಂಡು ಬಂದಿದ್ದು. ಇಲ್ಲಿ ತುಂಬ ಪವರ್ಫುಲ್ಲು, ಇಲ್ಲೇನು ಅಂದ್ಕೊಂಡ್ರು ಆಗುತ್ತೆ ಅಂತ. ನಮ್ಮ ಅಮ್ಮನೂ ಕೂಡ ಫಸ್ಟು ಮೈಸೂರು ಚಾಮುಂಡೇಶ್ವರಿಗೆ ಬಂದಿದ್ದರು. ಆಮೇಲೆ ಇಲ್ಲಿಗೆ ಬಂದು ಹೋದ್ಮೇಲೆ ನನ್ನ ತಮ್ಮಂಗೆ ಮದುವೆ ಸೆಟ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ನಂಬಿಕೆ, ಇಲ್ಲಿಗೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ನಾವು ಕಾಯೆಲ್ಲ ಏನು ಕಟ್ಟಕ್ಕೆ ಹೋಗಲಿಲ್ಲ, ಸುಮ್ಮನೆ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಸೀದಾ ಊಟ ಮುಗಿಸ್ಕೊಂಡು ಬಂದ್ವಿ. ತುಂಬ ಜನ ಹರಕೆ ಕಾಯೆಲ್ಲ ಕಟ್ತಾಯಿದ್ರು. ಹಾಗೆ ನಾವು ಬೆಳಗ್ಗೆನೇ ಹೋಗಿದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ. ಆಮೇಲೆ ನಾವೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 12 ಗಂಟೆ 1 ಗಂಟೆ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ಅದು ಇವತ್ತು ಯಾವ ವಾರ ಬುಧವಾರ ಆಗಿದ್ರೂ ಕೂಡ ಸಿಕ್ಕಾಬಟ್ಟೆ ಜನ. ದರ್ಶನ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಮುಂದೆ ಹೋಗಿ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಹಾಗೆ ನಾನು ಒಳಗಡೆ ಏನು ವಿಡಿಯೋನ ಮಾಡ್ಕೊಳ್ಳಿಲ್ಲ. ಒಳಗಡೆ ಮಾಡ್ಕೊಳ್ಳೋದಕ್ಕೆ ಬಿಡೋರೋ ಏನೋ ಗೊತ್ತಿಲ್ಲ. ಆದರೆ ನಾನು ಆಚೆಯಿಂದನೇ ಕೈ ಮುಕ್ಕೊಂಡು ಬಂದೆ. ಇದು ನಮ್ಮಮ್ಮ ಎಲ್ಲ ಹಣ್ಕಾಯಿ ಮಾಡಿಸೋದಕ್ಕೆ ತಂದಿದ್ರು. ಹಣ್ಕಾಯಿ ಎಲ್ಲ ಮಾಡಿಸಿದ್ರು. ಹಣ್ಕಾಯಿ ಎಲ್ಲ ಮಾಡಿಸಾದ್ಮೇಲೆ ದೇವಸ್ಥಾನದ ಗರ್ಭಗುಡಿಯಿಂದ ಈ ಥರದ್ದೊಂದು ಕಲ್ಲಿದೆ, ಅಲ್ಲಿ ಎಲ್ಲ ಕಾಯಿನ ಅಂಟಾಕ್ತಾಯಿದ್ರು. ಸೊ ಕೆಲವರೆಲ್ಲ ಅದು ಏನಕ್ಕೆ ಕಾಯಿನ ಅಂಟಾಕ್ತಿದ್ರು ಅಂತ ಗೊತ್ತಿಲ್ಲ. ನಾನು ಏನು ಕಾಯಿನ ಅಂಟಾಕಲಿಲ್ಲ. ಅಮ್ಮನ ನಿನ್ಗೆ ಆರೋಗ್ಯ ಕೊಟ್ಟು ಕಾಪಾಡಮ್ಮ ಅಂತ ಹೇಳಿ ಬೇಡ್ಕೊಂಡು ಬಂದೆ. ನಮಗಿನ್ನೇನು ಆರೋಗ್ಯ ಆಯಸ್ಸು ಹೊಂದಿದ್ರೆ ಸಾಕು, ಜೀವನ ಪೂರ್ತಿ ಅಂತ ವಯಸ್ಸಾದ್ರೂ ಕೂಡ ದುಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಮೇಲೆ ಚಾಮುಂಡೇಶ್ವರಿ ಇದ್ರ ಹತ್ರ ಬರೋದಕ್ಕೆ ಇಲ್ಲಿ ಮೆಟ್ಲೆಲ್ಲ ಮಾಡಿದ್ದಾರೆ. ನಮ್ಮಮ್ಮ ಏನು ಅಂದ್ಕೊಂಬಿಟ್ಟಿದ್ದಾರೆ, ಇದೆಲ್ಲ ಇದ್ರದ್ದು ಅದು ಬೆಟ್ಟ ರುಚಿನಲ್ಲಿ ಉದ್ಭವ ಆಗಿರೋದು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಆಮೇಲೆ ನಾನು ಹೇಳ್ದೆ, ಇಲ್ಲಮ್ಮ ಅದು ಎಲ್ಲ ಪೂರ್ತಿ ಸಿಮೆಂಟಲ್ಲಿ ಕಟ್ಟಿರೋದು ಅಂತ. ಆಮೇಲೆ ಅದ್ರ ಹಿಂದೆಗಡೆ ಕರ್ಕೊಂಡೋಗಿ ತೋರಿಸ್ದೆ. ಹಾಗೆ ಇಲ್ಲಿ ಒಳಗಡೆ ಒಂದು ಗುಹೆ ಥರ ಮಾಡಿ ಒಳಗಡೆ ಎಲ್ಲ ಏನೋ ಮಾಡಿದ್ದಾರಂತೆ. ಅದನ್ನು ಇದು ಮಾಡೋದಕ್ಕೆ ನೋಡೋದಕ್ಕೆ 50 ರೂಪಾಯಿ ಟಿಕೆಟ್ ಅಂತೆ. ಹಂಗಾಗಿ ಅಮ್ಮ ಹೋಗಿ ನೋಡಬೇಕು ಬತ್ತೀಯಾ ಅಂತಂದರು. ಇಲ್ಲ ನಾನು ಬರೋಲ್ಲ ಅಂತ ಹೇಳಿ ನಾನು ಆಚೆನೇ ಕೂತಿದ್ದೆ. ಹಾಗೆ ಇಲ್ಲಿ ಉಪ್ಪೆಲ್ಲ ಸುರಿದು ಏನೋ ಪೂಜೆ ಎಲ್ಲ ಮಾಡ್ತಾರೆ. ನನ್ನ ಮಾಡು ಉಪ್ಪು ಸುರಿಬೇಕಿತ್ತು ಬರೀವು ಅಂತಂದರು. ನಾನಿಲ್ಲ ಬರಲಿಲ್ಲ. ಆಮೇಲೆ ಇಲ್ಲೆಲ್ಲ ನೋಡಿಕೊಂಡು ಊಟಕ್ಕೆ ಅಂತ ಹೇಳಿಬಿಟ್ಟು ಹೋದ್ವಿ. ಹಾಗೆ ಇಲ್ಲಿ ಬಸಪ್ಪನೂ ಕೂಡ ಇದೆ. ಇಲ್ಲೂ ಅಷ್ಟು ಆಶೀರ್ವಾದ ಎಲ್ಲ ತೊಗೋತಾ ಇರ್ತಾರೆ. ಹಾಗೆ ಕೆಲವು ಸ್ವಾಮಿಗಳು ಕೂಡ ಬಂದಿದ್ದರು. ಸೊ ಅವ್ರದ್ದೆಲ್ಲ ಹಂಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡು ಆಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಂದರೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡಿರಲಿಲ್ಲ ನಾವು, ಹಾಗಾಗಿ ಊರಿಂದ ಹಂಗೆ ಬಂದುಬಿಟ್ಟಿದ್ದು. ಬೆಳಗ್ಗೆನೇ ಬಂದಿದ್ವಲ್ಲ, ಹಾಗೆ ಇಲ್ಲಿ ಬೆಳಗ್ಗೆ ಪಾಯಸ ಬೂಂದಿ ಹಾಗೆ ಸ್ವಲ್ಪ ಪುಳಿಯೋಗರೆ ಕೊಟ್ಟರು. ಹಂಗೆ ಟೊಮೊಟೊ ಬಾತ್ ಥರ ಕಾಣಿಸ್ತು. ಅಮ್ಮ ಎಲ್ಲ ಪುಳಿಯೋಗರೆ ಅಂತಂದರು. ಅದು ಕೊಟ್ಟು ಅನ್ನ ಸಾಂಬಾರು ಮತ್ತು ರಸಮ್ಮು. ಹಾಗೆ ಅನ್ನ ಸಾಂಬಾರಿಗೆ ತುಪ್ಪ ಹಾಕ್ತಾರೆ. ಪ್ರಸಾದ ತುಂಬ ಚೆನ್ನಾಗಿತ್ತು. ಎಲ್ಲ ಈ ಥರ ಕೂರಿಸಿ ಅವರೇ ಬಡಿಸ್ತಾರೆ. ಮುಂಚೆ ಅಮ್ಮ ಬಂದಾಗ ನಾವೇ ಸೆಲ್ಫ್ ಹಾಕಿಸ್ಕೊಂಡು ತಿನ್ನೋ ಥರ ಇತ್ತಂತೆ. ಈ ಸಲ ಕುತ್ಕೊಂಡು ಬಡಿಸಿದ್ರು. ಹಾಗೆ ಪ್ರಸಾದ ತುಂಬ ಚೆನ್ನಾಗಿತ್ತು. ಯಾರ್ಯಾರೆಲ್ಲ ಗೌಡಗೆರೆಗೆ ವಿಸಿಟ್ ಮಾಡಿದ್ದೀರಾ, ಹಾಗೆ ಪ್ರಸಾದನ ತಿಂದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ನನಗೆ ಇನ್ನೊಂದು ಅನಿಸಿದ್ದೇನಪ್ಪ ಅಂತಂದರೆ, ಇಲ್ಲಿ ಎಲ್ಲ ಸುತ್ತಮುತ್ತ ತೋಟ ಇದೆ. ಇದು ತೋಟದಲ್ಲೇ ಇರೋದು ದೇವಸ್ಥಾನ ಅಂತ ಅನ್ನಿಸ್ತು. ಹಾಗೆ ಇದೆಲ್ಲ ಕಟ್ಟಿರೋದೆಲ್ಲನೂ ಹಾಗೇ ಆ ದೇವಸ್ಥಾನ ಎಲ್ಲ ತೋಟದಲ್ಲೇ ಇದೆ ಸುತ್ತಮುತ್ತ. ಯಾಕಂದರೆ ಎಲ್ಲ ಸುತ್ತಮುತ್ತ ತೆಂಗಿನ ತೋಟನೇ ಇದೆ. ಹಾಗೆ ಊರು ಬೇರೆ ಸೈಡಲ್ಲಿದೆ. ಸೊ ಇದೆಲ್ಲ ಇವಾಗ ಇದಾಗಿರೋದು, ಅಭಿವೃದ್ಧಿ ಆಗಿರೋದು ಅಂತ ಅನ್ನಿಸ್ತು. ಹಾಗೆ ಕಾಯಂತೂ ಸುಮಾರು ಕಟ್ಟಿಬಿಟ್ಟಿದ್ದಾರೆ. ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಅಂತಂದರೆ ಅಪ್ಪ ಅಂತ ಸುತ್ತಮುತ್ತ ಎಲ್ಲಿ ನೋಡು ಕಾಯೇ ಇದೆ. ಹಾಗೆ ಈಗ ಮತ್ತೆ ಎಲ್ಲ ನಾವು ಹೊರಡೋ ಟೈಮಲ್ಲಿ ಒಂದ್ಸಲ ಬಂದ್ವಲ್ಲ, ಆವಾಗ ನೋಡಿದ್ರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಹಂಗೆ ಆಚೆನೇ ನಿಂತ್ಕೊಂಡು ದೇವ್ರದ್ದು ವಿಡಿಯೋ ಮಾಡೋಕ್ಕಾಗುತ್ತೇನೋ ಅಂತ ನೋಡೋಣ ಅಂತ ಹೋದೆ. ಬಟ್ ಇದಾಗಲಿಲ್ಲ.
ಹಾಗೆ ನಮ್ಮ ಮನೆಗೆ ರಿಟರ್ನ್ ಬರುವಾಗ ನೋಡ್ತಾ ಇರ್ಬೋದು ಈ ರೀತಿ ವ್ಯೂ ಇದೆ. ಬೆಟ್ಟ, ಕಲ್ಲು ನಮ್ಮ ಕಡೆ ಎಲ್ಲ ಕಲ್ಲನ್ನೆಲ್ಲ ಜಾಸ್ತಿ, ಸೊ ಕಲ್ಲು ಬೆಟ್ಟ. ಹಾಗೆ ಕೆರೆಗಳಿಗಂತೂ ನೀರೇ ಬಿಟ್ಟಿಲ್ಲ, ನೋಡ್ತಾ ಇರ್ಬೋದು ಕೆರೆ ನೀರೆಲ್ಲ ಒಣಗೋಗಿದೆ. ಹಾಗೆ ನಾನು ಮಲ್ಲೆ ಹೂವು ಹೇಳಿದ್ನಲ್ಲ ನಮ್ಮ ಮನೆ ಹತ್ರನೇ ಇದೆ ಗಿಡ ಅಂತ ಹೇಳ್ಬಿಟ್ಟು, ಇದು ನಮ್ಮ ಮನೆ ಮುಂದೆನೇ ಇರೋದು. ಇದರಲ್ಲೇ ಸುಮಾರು ಹೂವು ಬಿಡುತ್ತೆ, ಒಂದು 2 ಮಾರು ಹೂವು ಅಷ್ಟು ಆಗುತ್ತೆ. ಇದು ನೆಕ್ಸ್ಟ್ ಡೇ ಬಿಡಿಸಿರ್ಲಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ಬಂದು ಟಯರ್ಡ್ ಆಗಿದ್ದು, ಮಳೆ ಬೇರೆ ಬರೋಂಗಾಯ್ತು ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ JCB ಬಂದಿತ್ತು, ಅದು ತಿಪ್ಪೆ ಇತ್ತಲ್ಲ ಅದನ್ನು ಏನೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಅಂದರೆ ಮಣ್ಣೆಲ್ಲ ಹೊಡೆಸಿದ್ರು, ಅದನ್ನು ಕಪ್ಪಳಿಸೋದು ಅಂತಾರೆ, ಅಂದರೆ ಮಿಕ್ಸ್ ಮಾಡೋಕ್ಕೆ JCB ಬಂದಿತ್ತು. ಹಾಗೆ ಅಪ್ಪ ಅಲ್ಲಿ ಮಾಡಿಸ್ತಾಯಿದ್ರು. ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಸರಿ ನಾನು ಇವತ್ತು ಹೊರಡ್ತೀನಿ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಹೇಳಿದೆ. ಹಂಗಾಗಿ ಅಮ್ಮ ಚಪಾತಿ ಮಾಡಿ ಕಾಯಿ ಪಲ್ಯ ಮಾಡಿದರು, ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಅಡುಗೆಗೆಲ್ಲವ. ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ದಾಸವಾಳ ಹೂವಿನ ಗಿಡ, ದಾಳಿಂಬೆ ಗಿಡ, ಹಾಗೆ ಕನಕಾಂಬರ ಹೂವಿನ ಗಿಡ, ಹಾಗೆ ಸೊಪ್ಪಿನ ಮಡಿ ಎಲ್ಲ ಮಾಡಿದ್ದಾರೆ. ಹಾಗೆ ಅಮ್ಮ ನಾನು ಹೊರಟಾಗ ಬರೀ ತಲೆಯಲ್ಲಿ ಹೋಗ್ತಾವಳೆ ಅಂತ ಹೇಳ್ಬಿಟ್ಟು ಹೂವು ಕಟ್ಟಿ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಾನು ಬೇಡ ಕಣಮ್ಮ ಅಂತಂದೆ, ಆದ್ರೂ ಕೇಳಲ್ವಲ್ಲ, ಬರೀ ತಲೆಯಲ್ಲಿ ಹೋಗ್ತಾಳೆ ಮನೆ ಹತ್ರ ಹೂವಿನ ಗಿಡ ಇಟ್ಕೊಂಡು, ನೋಡಿದವ್ರು ಯಾರಾದರೂ ಏನಂತಾರೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಆಟೋಗೋ ಇಲ್ಲ ಯಾವುದಾದ್ರೂ ಗಾಡಿ ಸಿಕ್ಕಿದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟನ್ನ ಬಿಡಿಸಿ ಕಟ್ಟಿ ತಂದು ಕೊಟ್ಟರು. ಅದು ಗಾಡಿ ಬಂದುಬಿಡುತ್ತೆ, ಇಲ್ಲ ಆಟೋ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ತಂದು ರೌಂಡ್ಗಳ ಮೇಲೆ ಕಟ್ಬಿಟ್ಟು ಕೊಟ್ಟರು ನಮ್ಮಮ್ಮ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಹೂವು ಅಂತ. ತಾಯಿ ಹೃದಯ ಹಾಗೆ ಅಲ್ವಾ, ಮಕ್ಕಳಿಗೋಸ್ಕರ ಏನು ಮಾಡೋದಕ್ಕೂ ಸಿದ್ಧವಾಗಿರುತ್ತೆ. ಹಾಗೆ ಮಕ್ಕಳು ಖುಷಿ, ಮಕ್ಕಳು ಸಂತೋಷನ ಬಯಸುತ್ತೆ. ನಾನು ಆಟೋ ಸಿಕ್ತು, ಆಟೋದಲ್ಲಿ ಹೊರಟೆ ಬಸ್ ಸ್ಟ್ಯಾಂಡಿಗೆ. ಹಾಗೆ ಅಮ್ಮ ಹೇಳ್ತಾಯಿದ್ರು, ನೀನು ಸೋಂಬೇರಿ, ಏನೂ ಮಾಡಲ್ಲ, ಏನು ತೊಗೊಳಲ್ಲ, ಎಲ್ಲ ನಾವೇ ಮಾಡಿ ಕೊಡಬೇಕು ಮುಂದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಬಸ್ ಹತ್ತಿದಾಗ ಸೀಟೆಲ್ಲ ಸಿಕ್ತು, ವಿಂಡೋ ಸೀಟು. ಸೊ ಅದರಲ್ಲಿ ಕೂತ್ಕೊಂಡು ಬೆಂಗಳೂರು ರಿಟರ್ನ್ ಬಂದೆ. ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.